ನಾನು ಹಿಂಗೆ ಕನ್ನಡ ಚಿತ್ರರಂಗದ ಬಗ್ಗೆ ಯೋಚನೆ ಮಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನೆನಪಿಸ್ಕೊಳ್ತಿದ್ದೆ. ಆ, ನಮ್ಮ ಹಳೆ ಒಂದು 20 ಇಯರ್ಸ್ ಬ್ಯಾಕ್ ಹೋಗೋಣ. 20 ಇಯರ್ಸ್ ಹೆಚ್ಚು ಕಮ್ಮಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ, ಒಂದು 5-6 ವರ್ಷ ಹುಡುಗರುಗಳಿದ್ದಾಗ ಕನ್ನಡ ಚಿತ್ರರಂಗ ಸೂರ್ಯವಂಶ, ಅದು ನಮ್ಮ ಕೆ ಎಮ್ ದೊಡ್ಡಿ ಸುಮದ 2 ಸುಮ ಇದೆ, ಮಾರುತಿ ಇದೆ. ಸುಮದ ಮಾರುತಿಲೇ ಹಾಕಿದ್ರು. ಇಡೀ ಊರೇ ಇಡೀ ಊರೇ ಎತ್ತಿನ ಗಾಡಿ, ಅವಾಗೆಲ್ಲ ಎತ್ತಿನ ಗಾಡೀಲಿ ಬಂದ್ಬಿಡೋರು. ಎತ್ತಿನ ಗಾಡಿ ಕಟ್ಕೊಂಡು ಸೂರ್ಯವಂಶ ಮೂವಿ ನೋಡೋಕ್ಕೆ ಬರೋರು. ನನಗನ್ನಿಸ್ತಾ ಇದೆ ಆ ಸಂದರ್ಭನ ಇವಾಗ ಎಷ್ಟು ದೊಡ್ಡ ನಟರುಗಳಿದ್ದಾರೆ, ಪ್ಯಾನ್ ಇಂಡಿಯಾ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡ್ತಿದ್ದಾರೆ. ಇಡೀ ಊರೇ ಬಂದು ನೋಡುವಂಥ ಒಂದು, ನಮ್ಮ ತಾತ, ನಮ್ಮ ಅಜ್ಜಿ, ನಮ್ಮಮ್ಮ ಎಲ್ಲ ಬಂದು ಮೂವಿ ನೋಡ್ತಿದ್ರು. ಅಂಥ ಸಂದರ್ಭನ ಸೃಷ್ಟಿ ಮಾಡೋಕ್ಕಾಗ್ತಿಲ್ವಲ್ಲ ಅಂತ. ಅವಾಗೆಲ್ಲ ಅಷ್ಟೊಂದು ಸಿನಿಮಾಗಳ್ನ ಪ್ರಮೋಷನ್ ಮಾಡೋಕ್ಕೆ ಮಾಧ್ಯಮಗಳಾಗಲಿ, ಯೂಟ್ಯೂಬರಾಗಲಿ, ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ಗಳೇ ಮೂವಿಗಳನ್ನ ಪ್ರಮೋಷನ್ ಮಾಡ್ತಿದ್ದಾರೆ. ಅದೆಲ್ಲ ಇರಲಿಲ್ಲ. ಇವಾಗ ಸಹ ಕಲಾವಿದರಿಗೆ ನಮ್ಮ ಕನ್ನಡ ಚಿತ್ರರಂಗ ಹೆಂಗಾಗೈತೆ ಅಂದರೆ, ಸಹ ಕಲಾವಿದರಿಗೆ ಫ್ರೀ ಟಿಕೆಟ್ ಕೊಟ್ಬಿಟ್ಟು ಚಿತ್ರಮಂದಿರವನ್ನು ಭರ್ತಿ ಮಾಡುವಂಥ ಕೆಲಸ ನಡೀತಿದೆ. ಸೊ ಎಲ್ಲೋ ನಮ್ಮ ಸ್ಯಾಂಡಲ್ವುಡ್ ತನ್ನ ಸುವಾಸನೆಯನ್ನು ಕಳ್ಕೊತಿದೆ ಅಂತ ನನ್ನ ಅಭಿಪ್ರಾಯ. ಇದೇ ರೀತಿ ಆದರೆ ನಮ್ಮ ಚಿತ್ರರಂಗ, ಎಂತೆಂಥ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳಿದ್ದಾರೆ. ಅಣ್ಣವರೇ ಆಗಿರ್ಬೋದು, ಈಗ ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಮತ್ತು ಶಂಕರ್ ನಾಗ್ ಅವರೇ ಆಗಿರ್ಬೋದು, ಅಂಬರೀಷ್ ಅಣ್ಣ, ಇವರೇ ಬಂದು ಇವಾಗ ಎಲ್ಲರನ್ನೂ ಹೀರೋಗಳಾಗಿ ನಟನೆ ಮಾಡಿ ಆ ಸಂದರ್ಭ ಸೃಷ್ಟಿ ಮಾಡೋಕ್ಕಾಗಲ್ಲ. ಸೊ ಹೀರೋವರೇ, ನೀವು 1 ವರ್ಷಕ್ಕೊಂದು ಸರಿ ಚಿತ್ರ ಮಾಡ್ತಿದ್ದೀರ. 1 ವರ್ಷ ಆದರೂ ಆಯಿತು, 2 ವರ್ಷ ಆದರೂ ಆಯಿತು. ಈಗ ನಮ್ಮ ಹೊಸ ಕಲಾವಿದರು ಬಂದರೆ ಥಿಯೇಟ್ರುಗಳ್ಗೆ ಹಾಕ್ತಾರೆ. ಅದನ್ನು ನೋಡೋದೋ ಬೇಡವೋ ಯೋಚನೆಲೇ ನಮ್ಮ ಆ ಥಿಯೇಟ್ರಿಂದನೇ ಹೋಗ್ಬಿಡುತ್ತೆ. ಆ ಯೋಚನೆಲೇ ಇರ್ತಾರೆ ಜನ, ಆ ಥಿಯೇಟ್ರಿಂದನೇ ತೆಗೆದುಬಿಟ್ಟಿರ್ತಾರೆ ಅಷ್ಟೇ. ಸೊ ನಾನೇನಪ್ಪ ಹೇಳೋದು, ಇಷ್ಟೊಂದು ನಟರಿದ್ದೀರಾ, ದಯವಿಟ್ಟು ಕನ್ನಡ ಚಿತ್ರರಂಗೆ ನಿಮ್ಮ ಉಡುಗೊರೆ ತುಂಬ ಮುಖ್ಯ. ತುಂಬ ಬೆಳೆಸಿದ್ದೀರಾ. ಯಾವುದೇ ಥಿಯೇಟ್ರುಗಳನ್ನ ಮುಚ್ಚದೇ ಇದ್ದರೆ ಅಷ್ಟೇ ಸಾಕು. ಇನ್ನಾದರೂ ಟೈಮ್ಗೆ ಒಂದು 3 ತಿಂಗಳಿಗೋ, ಒಂದು 4 ತಿಂಗಳಿಗೋ ಒಂದೊಂದು ಕೊಡಿ. ಅಷ್ಟೊಂದು ಜನ ಹೀರೋಗಳಿದ್ದೀರ. ಕೊಟ್ಟರೆ ಕನ್ನಡ ಚಿತ್ರರಂಗದ ಕಲಾಭಿಮಾನಿಗಳು, ಕನ್ನಡ ಚಿತ್ರರಂಗದ ಅಭಿಮಾನಿಗಳು, ಕನ್ನಡ ಚಿತ್ರನೇ ನೋಡುವಂಥವರು ಸ್ವಲ್ಪ ಜನ ಬದುಕೋತಾರೆ. ಕನ್ನಡ ಚಿತ್ರರಂಗದಿಂದನೇ ಊಟ ಮಾಡ್ತಿರೋರು.